ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಕ್ರಿಸ್ಪಿ ಆಗಿರುವಂತಹ ಅವಲಕ್ಕಿ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಹೇಗೆ, ಹಾಗೆಯೇ ದೋಸೆ ಮಾಡೋ ವಿಧಾನವನ್ನು ನೋಡೋಣ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ ಕೂಡ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ನಂತರ 1/3 ಕಪ್ನಷ್ಟು ಉದ್ದಿನಬೇಳೆ. ಅಂದರೆ ಈಗ 1 ಕಪ್ ಅಕ್ಕಿ ಆದರೆ ಅದನ್ನು 3 ಭಾಗ ಮಾಡಿದರೆ ಅದರಲ್ಲಿ 1 ಭಾಗದಷ್ಟು ಉದ್ದಿನಬೇಳೆಯನ್ನು ಹಾಕೋಬೇಕು. ಈ ರೀತಿಯ ಕಪ್ ಇದ್ದರೆ ಅದರಲ್ಲೇ ಬರೆದಿರುತ್ತೆ. ನೀವು ಲೋಟದಲ್ಲಿ ಹಾಕೋದಾದರೆ 1/4 ಭಾಗದಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು 4-5 ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ತೊಗೊಂಬರಬೇಕು. ತೊಳೆದು ತೊಗೊಂಬಂದು ತೋರಿಸ್ತೀನಿ. ಈಗ ನೋಡಿ, ತೊಳೆದಿದ್ದಾಗಿದೆ. ಚೆನ್ನಾಗಿ 4-5 ಬಾರಿ ತೊಳೆದಿದ್ದೀನಿ. ಅಕ್ಕಿ ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಸುಮಾರು 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. 5 ಗಂಟೆಗಳ ನಂತರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆಂದಿದೆ. ಈಗ ಇದನ್ನು ವಾಪಸ್ ತೊಳೆಯೋದು ಬೇಡ, ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಜಾರಿನಲ್ಲಿ ಅರ್ಧ ಭಾಗದಷ್ಟು 2 ಬಾರಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಉದ್ದಿನಬೇಳೆ ರುಬ್ಬಿ ಆದಮೇಲೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಈಗ ರುಬ್ಬಿ ಆಗಿದೆ ನೋಡಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರುವಂತಹ ಅಕ್ಕಿ ಉದ್ದಿನ ಬೇಳೆಯನ್ನು ಇನ್ನೊಂದು ಸರ್ತಿ ಹಾಕಿ ರುಬ್ಕೊಳ್ತೀನಿ. ನೀವು ರುಬ್ಕೊಳ್ಳುವಾಗ ನೀರು ಇದಕ್ಕೆ ಅದರಲ್ಲೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿ ಹುದುಗ್ ಬರುತ್ತೆ. ಇದನ್ನು ಕೂಡ ನುಣ್ಣಗೆ ರುಬ್ಬಿ ಆಗಿದೆ. ಒಟ್ಟಿಗೆ ಈಗ ಸೇರಿಸ್ತಾ ಇದ್ದೀನಿ ಎರಡನ್ನು ಕೂಡ. 1-2 ನಿಮಿಷ ಕೈಯಲ್ಲಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಹೊಡಿಬೇಕು. ಈ ರೀತಿ ಮಾಡೋದ್ರಿಂದ ಹುದುಗು ಚೆನ್ನಾಗಿ ಬರುತ್ತೆ. ನೀರಿನ ಹದ ನೋಡ್ಕೊಳ್ಳಿ. ಮಾಮೂಲಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಹಿಟ್ಟಿನ ಹದ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾವು ಸುಮಾರು 8 ಗಂಟೆ ಅಥವಾ 10 ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ನಾನಿಲ್ಲಿ ರಾತ್ರಿ ಇಡೀ ಇದನ್ನು ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹಿಟ್ಟು ನೋಡಿ ಚೆನ್ನಾಗಿ ಹುದುಗ್ ಬಂದಿದೆ, ಲೈಟಾಗಿ ಆಗಿದೆ. ನೋಡ್ಬೋದು ನೋಡಿ, ತುಂಬಾ ಚೆನ್ನಾಗಿ ಹುದುಗ್ ಬಂದಿದೆ. ಇದರಿಂದ ದೋಸೆ ಕೂಡ ತುಂಬಾ ಸೂಪರಾಗಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಂತರ ಇದನ್ನು ಒಂದು 2 ಸುತ್ತು, ಅಂದರೆ ಉಪ್ಪು ಅದರಲ್ಲಿ ಮಿಕ್ಸ್ ಆದರೆ ಸಾಕು, ತುಂಬ ಜಾಸ್ತಿ ತಿರುಗಿಸೋದು ಆ ರೀತಿ ಎಲ್ಲ ಏನು ಬೇಡ. ಬನ್ನಿ ಈಗ ಇದರಿಂದ ದೋಸೆ ಮಾಡೋಣ. ತವ ಬಿಸಿಯಾಗಿತ್ತು, ಸ್ವಲ್ಪ ನೀರು ಹಾಕಿ ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಅಥವಾ 1.5 ಸೌಟಷ್ಟು ಹಿಟ್ಟನ್ನು ಹಾಕಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಳ್ಬೋದು. ನಂತರ ಒಂದು 10 ಸೆಕೆಂಡು ಮುಚ್ಚಳ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆಗೆ ಒಂದೇ ಸಮನೆ ಚೆನ್ನಾಗಿ ಬೇಯುತ್ತೆ. ನಂತರ ಅದನ್ನು ತೆಗೆದುಬಿಟ್ಟು ಮೇಲ್ಗಡೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಗರಿ ಗರಿಯಾಗಿ ಬಂದಿದೆ. ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾನು, ಅದನ್ನೇ ಈ ರೀತಿ ಇಟ್ಟು ಈಗ ನೋಡಿ ದೋಸೆ ತೆಗಿತಾ ಇದ್ದೀನಿ. ಒಳ್ಳೆ ಕಲರ್ಫುಲ್ಲಾಗಿ ತುಂಬಾ ಸೂಪರಾಗಿ ಬಂದಿದೆ ದೋಸೆ. ನೀವು ಕೂಡ ಇದೇ ರೀತಿ ಅವಲಕ್ಕಿ ದೋಸೆನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಇನ್ನೊಂದು ದೋಸೆ ತೆಳುವಾಗಿ ಹಾಕ್ತಾ ಇದ್ದೀನಿ. ಅದಕ್ಕಿಂತಲೂ ಫಸ್ಟ್ ಹಾಕಿದ್ದಕ್ಕಿಂತಲೂ ಸ್ವಲ್ಪ ತೆಳುವಾಗಿಯೇ ಹಾಕ್ಕೊಂಡಿದ್ದೀನಿ. ಇದು ತುಂಬ ದೊಡ್ಡ ತವ, ಅದರಲ್ಲಿ ತುಂಬಾ ದೊಡ್ಡದಾಗುತ್ತೆ ದೋಸೆ. ಇದು ನಮ್ಮ ಮನೆಯಲ್ಲಿ ಈ ರೀತಿ ಗರಿ ಗರಿ ದೋಸೆ ಅಂದರೆ ತುಂಬಾ ಇಷ್ಟಪಡ್ತಾರೆ, ಮತ್ತು ದೊಡ್ಡದಿರಬೇಕು ಹೋಟೆಲ್ ಸ್ಟೈಲಲ್ಲಿ. ಅದಕ್ಕೋಸ್ಕರ ನಾನು ಈ ಥರ ತವ ತೊಗೊಂಡಿದ್ದೀನಿ, ತುಂಬ ದೊಡ್ಡದು. ಇಲ್ಲಿ ನೋಡ್ಬೋದು ನೀವು ದೋಸೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೀವು ಕೂಡ ಖಂಡಿತ ಇದೇ ಥರ ದೋಸೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಮನೆಯಲ್ಲಿ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.